ಮೊದಲು ಮಕ್ಕಳು ರಾಗಿ ಸಿರಿನ ತುಂಬ ಇಷ್ಟಪಟ್ಟು ತಿಂತಿರ್ತಾರೆ. ಬರ್ತಾ ಬರ್ತಾ ರಾಗಿ ಸಿರಿನ ಕಂಡ್ರೆ ಅರ್ಧ ಕಿಲೋಮೀಟ್ರ್ ದೂರ ಹೋಗ್ತಾರೆ ಅಲ್ವಾ. ಸೊ ಅದಕ್ಕೆ ನಾನು ಹೇಳ್ಕೊಡೋ ರೆಸಿಪಿನ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ. ಏನಪ್ಪ ಅಂತ ಅಂದರೆ ಮೆಂತೆ ರಾಗಿ ಸರಿ ಮುದ್ದೆ. ಸೊ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಮೆಂತೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ನಿಂಬೆ ಹುಳಿನ ತೊಗೊಂಡಿದ್ದೀನಿ. ಸೊ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಆನಂತರ ಒಂದು ಬಾಣಲಿಗೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಆಮೇಲೆ ಕರಿಬೇವಿನ ಸೊಪ್ಪು, ನಾವು ರುಬ್ಬಿಟ್ಕೊಂಡಿರುವಂತಹ ಹಸಿಮೆಣಸಿನ ಪೇಸ್ಟು, ಆನಂತರ ಮೆಂತ್ಯ ಸೊಪ್ಪು, ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ 1 ಕಪ್ಪಷ್ಟು ನೀರನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆನಂತರ ನಾವು ಏನು ಮಕ್ಕಳಿಗೆ ರಾಗಿ ಸಿರಿ ಪೌಡರನ್ನು ಮಾಡ್ಕೊಂಡಿರ್ತೀವಿ ಅದನ್ನು ಅದಕ್ಕೆ ಹಾಕಿ ಸೇಮ್ ನಾವು ಮುದ್ದೆ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿನೂ ಮಾಡ್ಕೊಂಡಿದ್ದೀನಿ, ದೊಡ್ಡ ಉಂಡೆನೂ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾಳೆ. ನನ್ನ ಮಗಳಿಗಂತೂ ಅದು ತುಂಬಾ ಇಷ್ಟ. ನೀವು ಒಂದ್ಸಲ ಟ್ರೈ ಮಾಡಿ.